ಸ್ನೇಹಿತರೆ ನಮಸ್ಕಾರ. ತುಂಬಾ ಕ್ರೌಡ್ ಆಗಿರೋ ಕಾರಣ ನಮ್ಮ ಹಾಸ್ಪಿಟಲಲ್ಲಿ ಇಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ದಿರೋ ಥರ ಆಗಿದೆ. ನಾವು ಆದಷ್ಟು ಬೇಗ ಬೇರೆ ಕಡೆ ಯಾವ್ದಾದ್ರು ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ. ಅಲ್ಲಿವರೆಗೂ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಒಂದು ಪೇಷಂಟ್ಸ್ಗೆ 3 ಜನ 4 ಜನ ಅಟೆಂಡರ್ಗಳು ಬರ್ತಿದ್ರಿ, ಅದು ಓಕೆ, ತೊಂದರೆ ಇಲ್ಲ. ಬಟ್ ನೀವೇ ಕುರ್ಚಿ ಮೇಲೆ ಕುತ್ಕೊಂಡು ಬೇರೆಯವ್ರಿಗೆ ಜಾಗ ಇಲ್ದಿರೋ ಥರ ಮಾಡಬೇಡಿ. ಬೇರೆ ಪೇಷಂಟ್ಸ್ಗಳಿಗೆ ಅವಕಾಶ ಕೊಡಿ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ನೀವು ಅಟೆಂಡರ್ಗಳು ಕುತ್ಕೋಬೇಡಿ, ಪೇಷಂಟ್ಸ್ಗಳಿಗೆ ಅವಕಾಶ ಕೊಡಿ ಅಂತ. ಆಲ್ರೆಡಿ ಮಂಡಿ ನೋವು, ಸೊಂಟ ನೋವು ಅಂತ ಬರ್ತೀರಾ, ಮನೇಲಿದ್ದಾಗೆಲ್ಲ ಚೆನ್ನಾಗಿದ್ದು ವಾಸಿ ಆಗಿರ್ತಿ, ಇಲ್ಲಿ ಬಂದು 2 ಗಂಟೆ 3 ಗಂಟೆ ಗಟ್ಟಲೆ ನಿಂತ್ಕೊಂಡು ಮಂಡಿ ನೋವು, ಸೊಂಟ ನೋವು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ರೋಗಿಗಳಿಗೆ ಕುತ್ಕೊಳ್ಳೋಕ್ಕೆ ಜಾಗ ಕೊಡಿ. ನೀವು ಅಟೆಂಡರ್ಗಳಾಗಿದ್ರೆ ಅಲ್ಲಿ ಹೊರಗಡೆ ಚೇರ್ಗಳು ಹಾಕಿದ್ವಿ, ಮತ್ತೆ ಮೇಲ್ಗಡೆ ಟೆರೆಸ್ ಅಲ್ಲಿ ಚೇರ್ಗಳಿದೆ, ಅಲ್ಲಿ ಕುತ್ಕೊಳ್ಳಿ. ಎಸ್ಪೆಷಲಿ ಲಾಸ್ಟ್ 3-4 ಡೇಸ್ ಇಂದ ತುಂಬಾ ಕ್ರೌಡ್ ಆಗಿದೆ ಹಾಸ್ಪಿಟ್ಲು, ತುಂಬಾ ಜನ ಇದ್ದೀರಾ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಅವ್ರಿಗೆ ಜಾಗ ಕೊಡಿ, ಸ್ವಲ್ಪ ಕಾಲಾವಕಾಶ ಕೊಡಿ. ಆದಷ್ಟು ಬೇಗ ಬೇರೆ ಕಡೆಗೆ ಹಾಸ್ಪಿಟ್ಲು ಒಂದು ದೊಡ್ಡದು ಮಾಡಿ ನಾವು ಎಲ್ಲರಿಗೂ ಜಾಗ ಕೊಡೋ ಥರ ಮಾಡ್ತೀವಿ. ಸೊ ರಿಕ್ವೆಸ್ಟ್ ಮಾಡ್ತಿರೋದು, ದಯವಿಟ್ಟು ಕುತ್ಕೊಳ್ಳೋಕೆ ಜಾಗ ಕೊಡಿ. ಅಟೆಂಡರ್ಗಳಾಗಿರೋರು, ನೀವು ನೋವಿರೋದಿಲ್ಲ. ಸೊ ನಿಮ್ಮ ಪೇಷಂಟ್ಸ್ ನಿಮ್ಮ ಜೊತೆಗೆ ಇರ್ತಾರೆ. ಪೇಷಂಟ್ ನಿಮ್ಮ ಜೊತೆಗೆ ಇದ್ದಾಗ ಅವ್ರ ಜೊತೆಗೆ ಕುತ್ಕೊಳ್ಬೇಕು ಅಂತ ಇರುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಫೋನ್ ನಂಬರ್ ಇರುತ್ತೆ, ಹಾಸ್ಪಿಟಲ್ ಒಳಗಡೆ ರೂಮ್ ಒಳಗಡೆ ಕರೆದ್ರೆ ನೀವು ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಹೊರಗಡೆ ಎಲ್ಲಾದರೂ ಹೋಗಿ ಕುತ್ಕೋಬೋದು ಅಥವಾ ಮೇಲ್ಗಡೆ ಕುತ್ಕೋಬೋದು. ಬಟ್ ನೀವು ಕುರ್ಚಿ ಮೇಲೆ ಕುತ್ಕೊಂಡು ಜಾಗ ಇಲ್ದಿರೋ ಥರ ಮಾಡ್ಬಿಡಿ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಸೀಟಿಂಗ್ ಕೆಪಾಸಿಟಿ ಇರೋದು 100 ಅಷ್ಟೇ ಸೀಟಿಂಗ್ ಕೆಪಾಸಿಟಿ ಇರೋದು ಇಲ್ಲಿ ಮತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ. ಬಟ್ ಪೇಷಂಟ್ಸ್ ಬಂದು 200-250 ಜನ ಇರ್ತಾರೆ. ಅವ್ರ ಜೊತೆಗೆ ಮತ್ತೆ ಅಟೆಂಡರ್ಗಳೆಲ್ಲ ಸರಿ 700-750 ಜನ ಆಗ್ಬಿಡ್ತಾರೆ. ಪೇಷಂಟ್ಗೆ ದಯವಿಟ್ಟು ಕುತ್ಕೊಳ್ಳೋ ಜಾಗ ಮಾಡಿಬಿಡಿ ಅಂತ ಕೇಳ್ತಾ ಇದ್ವಿ. ಥ್ಯಾಂಕ್ ಯು.